ಇದು ಸ್ಯಾಂಡಲ್ವುಡ್ ನಟಿಯ ಸೆನ್ಸೇಷನ್ ಸ್ಟೋರಿ. ಬೆತ್ತಲೆ ವಿಡಿಯೋ ಮಾಡಿ ನಟಿಗೆ ಬೆದರಿಕೆ ಕೂಡ ಹಾಕಿದ್ದಾರೆ. ಅಸಹ್ಯ ಮದುವೆಗಾಗಿ, ರಹಸ್ಯ ಮದುವೆಗಾಗಿ ನಟಿಗೆ ಬೆದರಿಕೆ ಕೂಡ ಹಾಕಿದ್ದಾರೆ. ಹಲವು ಹಿಟ್ ಸಿನಿಮಾ ಕೊಟ್ಟಂತಹ ನಟಿಗೆ ಬೆದರಿಕೆ ಕೂಡ ಆಗಿತ್ತು. ಖಾಸಗಿ ಚಾನೆಲ್ ನಲ್ಲಿ ನೋವನ್ನ ಹೇಳ್ಕೊಂಡಿರುವಂತಹ ನಟಿಗೆ 7 ಬಾರಿ ಗರ್ಭಪಾತ ಮಾಡಿಸಿದ್ದು ಸಹ ಇದೇ ನಟಿ. ಲೈಂಗಿಕ ಶೋಷಣೆ ಮಾಡಿದ್ದ ನಟ. ಏನೋ ಫ್ರೀಡಮ್ ಟಿವಿಯಲ್ಲಿ ನಟಿಯ ಸೆನ್ಸೇಷನ್ ಸ್ಟೋರಿ. ಎಸ್, ಹೌದು, ಫ್ರೀಡಮ್ ಟಿವಿಯಲ್ಲಿ ಸೆನ್ಸೇಷನ್ ಸ್ಟೋರಿ ಹೇಳ್ತಾ ಇದ್ದೀವಿ. ಈ ಒಂದು ನಟಿ ಲೈಂಗಿಕ ಶೋಷಣೆಗೆ ಒಳಗಾಗಿದ್ದಾರೆ. ರಹಸ್ಯವಾಗಿ ಮದುವೆ ಕೂಡ ಆಗಿದ್ದಾರೆ. 7 ಬಾರಿ ಗರ್ಭಪಾತವನ್ನ ಮಾಡಿಸಿದ್ದು ಕೂಡ ಇದೇ ನಟಿ. ಖಾಸಗಿ ಚಾನೆಲ್ ನಲ್ಲಿ ನೋವು ಹೇಳ್ಕೊಂಡಿದ್ದಂತಹ ನಟಿ ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಬೆದರಿಕೆ ಕೂಡ ಬಂದಿದೆ. ರಹಸ್ಯ ಮದುವೆಯಾಗಿ ನಟಿಗೆ ಬೆದರಿಕೆ ಕೂಡ ಬಂದಿದೆ. ಬೆತ್ತಲೆ ವಿಡಿಯೋ ಮಾಡಿ ನಟಿಗೆ ಬೆದರಿಕೆ ಕೂಡ ಹಾಕಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ಸೆನ್ಸೇಷನ್ ಸ್ಟೋರಿ ಇದು. ಸ್ಯಾಂಡಲ್ವುಡ್ ನಲ್ಲಿ ಅವರ ಹೆಸರು ಕೂಡ ಇದೆ. ಅವರು ಒಂದು ಮೇರು ನಟಿ ಕೂಡ ಹೌದು. ಹಲವು ವಿವಾದಾತ್ಮಕ ಹೇಳಿಕೆಯಿಂದ ಗುರುತಿಸಿಕೊಂಡಿರುವಂತಹ ನಟಿ ಈಕೆ. ತನ್ನ ಜೀವನದ ಕರಾಳ ದಿನಗಳ ಬಗ್ಗೆ ಹೇಳಿಕೊಂಡ ನಟಿ ವಿಜಯಲಕ್ಷ್ಮಿ. ತಮಿಳು ನಟ ರಾಜಕಾರಣಿ ಸೀಮನ್ ವಿರುದ್ಧ ನಟಿ ಆರೋಪ. ಕಾರಿನಲ್ಲಿ ಮದುವೆಯಾಗಿ ಲೈಂಗಿಕ ಅತ್ಯಾಚಾರ ಮಾಡಿದ್ದ ಅಂತ ಆರೋಪ. ನಗ್ನ ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ. ಈ ಕುರಿತು ಪೊಲೀಸ್ ಕಮಿಷನರ್ಗೆ ದೂರನ್ನ ನೀಡಿದಂತಹ ನಟಿ ಹಲವು ಬಾರಿ ಈ ಕುರಿತು ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದಂತಹ ನಟಿ. ಎಸ್, ನಾವು ಇಷ್ಟೋ ತನಕ ವಿಜಯಲಕ್ಷ್ಮಿ ಅವರ ವಿಚಾರವನ್ನೇ ಮಾತನಾಡ್ತಾ ಇದ್ದಿತ್ತು. ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರೇ ಬಾಯ್ಬಿಟ್ಟಿದ್ದಾರೆ. ಸೂರ್ಯವಂಶ ನಾಗಮಂಡಲದಂತಹ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ವಿಜಯಲಕ್ಷ್ಮಿ ಹಲವಾರು ವಿವಾದಾತ್ಮಕ ಹೇಳಿಕೆಯಿಂದ ಹೆಸರುವಾಸಿಯಾಗಿದ್ದಾರೆ. ಮತ್ತೊಂದು ಒಂದು ಖಾಸಗಿ ಚಾನೆಲ್ ನಲ್ಲಿ ನೀಡಿದಂತಹ ಒಂದು ಇಂಟರ್ವ್ಯೂದಲ್ಲಿ ತಮಿಳನ್ ಪಕ್ಷದ ಸೀಮನ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಸಂದರ್ಶನದಲ್ಲಿ ವಿಜಯಲಕ್ಷ್ಮಿ ಅವರು ಸೀಮನ್ ಅವರ ವಿರುದ್ಧ ಮದುವೆಯಾಗುವುದಾಗಿ ಭರವಸೆಯನ್ನ ನೀಡಿ ಲೈಂಗಿಕ ಶೋಷಣೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಹೇಳಿದ್ದಾರೆ. ಅಲ್ಲದೆ 7 ಬಾರಿ ಗರ್ಭಪಾತವನ್ನ ಮಾಡಿಸಿಕೊಳ್ಳುವಂತೆ ಒತ್ತಾಯ ಕೂಡ ಮಾಡಿದ್ರು. ನನ್ನ ನಗ್ನ ವಿಡಿಯೋಗಳನ್ನ ಬಿಡುಗಡೆ ಮಾಡುವುದಾಗಿ ಬೆದರಿಕೆ ಕೂಡ ಹಾಕಿದ್ರು ಎನ್ನುವಂಥದ್ದನ್ನ ಈ ಒಂದು ಸಂದರ್ಶನದಲ್ಲಿ ಹೇಳಿ ಕಣ್ಣೀರನ್ನ ಇಟ್ಟಿದ್ದಾರೆ. ಹಾಗಂತ ಸೀಮನ್ ವಿರುದ್ಧ ಆರೋಪ ಮಾಡುತ್ತಿರುವುದು ಇದೇನ್ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ವಿಜಯಲಕ್ಷ್ಮಿ ವಿಡಿಯೋ ಒಂದನ್ನ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಕೂಡ ಹಾಕ್ತಾ ಇದ್ರು. ಹಾಗೆ ಪೊಲೀಸ್ ಆಯುಕ್ತರಿಗೆ ಸೀಮನ್ ವಿರುದ್ಧ ದೂರನ್ನ ಕೂಡ ನೀಡಿದ್ರು. ಈಗ ಆ ಒಂದು ಸಂದರ್ಶನದಲ್ಲಿ ವಿಜಯಲಕ್ಷ್ಮಿ ಅವರು ಮತ್ತೆ ಸೀಮನ್ ಅವರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ.